ನಮಸ್ಕಾರ ಗುರುವೆ. ಈಗ ಎಕ್ಕ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀವಿ. ಹೇಗಿರುತ್ತೆ, ಹೇಗಿದೆ, ಫಸ್ಟ್ ಡೇ ಫಸ್ಟ್ ಶೋ ಯಾವ ಥರ ಇರುತ್ತೆ, ಥಿಯೇಟ್ರ್ ಯಾವ ಥರ ಸೆಲೆಬ್ರೇಷನ್ ಆಗ್ತಿದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಎಕ್ಕ ಮೂವಿ ಫಸ್ಟ್ ಡೇ ಫಸ್ಟ್ ಶೋಗೆ ಎಂಟ್ರಿ ಕೊಡ್ತಾ ಇದೀವಿ. ಕಟ್ಔಟು, ಎಕ್ಕ ಮೂವಿ ಕಟ್ಔಟು. ಇವತ್ತೊಂದು ಲಾಗ್ ವಿಷಯ ಏನಂದ್ರೆ, ಎಕ್ಕ ಮೂವಿ ಬಂದಿದ್ವಿ. ಎಕ್ಕ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಯಾವ ಥರ ಇರುತ್ತೆ, ಹೇಗಿರುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದನ್ನು ನಿಮ್ಗೆ ಶೇರ್ ಮಾಡಕ್ ಬಂದಿದ್ದೀನಿ. ಅದು ಎವ್ರಿ ಫ್ರೈಡೆ ಎಲ್ಲ ಮೂವಿಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಫಿಲ್ ಯಾವ ಥರ ಇರುತ್ತೆ, ಕ್ರೌಡ್ ಯಾವ ಥರ ಇರುತ್ತೆ, ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅದೆಲ್ಲ ತೋರಿಸ್ಬೇಕು ಅನ್ನೋದು ನನ್ನ ಥಾಟು. ಏನಾಗುತ್ತೋ ಮುಂದೆ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋ ಮೇಲೆ ಎಲ್ಲ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ. ಸ್ಟಾರ್ಟ್ ಆಗಿದೆ, ಎಲ್ಲ ಊರು ಹೋಗ್ತಿದ್ದಾರೆ. ಹಾಯ್ ಮೇಡಮ್. ಆಡಿಯನ್ಸ್ ಆಗಿ ಬಟ್ ಒಂದು ಇಡೀ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ. ಆಮೇಲೆ ಜೊತೆಗೆ ಹುಡುಗರು ಎಲ್ಲರೂ ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟ್ ಮಾಡಿದ್ರು. ರೋಹಿತ್ ಮಲ್ಲಿಕ್ ಅವರ ಇವರ ಮಾತುಗಳಿರ್ಬೋದು, ಈ ಆಕ್ಟಿಂಗ್ ಇರ್ಬೋದು, ಆಮೇಲೆ ಅವರು ಗಾರ್ಬೇಜ್ ಆಕ್ಟ್ ಮಾಡಿ ಸಖತ್ತಾಗಿತ್ತು. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಕಂಪ್ಲೀಟ್ ಸಿನಿಮಾ ವೆರಿ ಓವರ್ವೆಲ್ಮಿಂಗ್ ಫೀಲಿಂಗ್ ಇದು. ಅಂದ್ರೆ ಫಸ್ಟ್ ಹಾಫ್ ಒಂಥರ ಇದೆ, ಸೆಕೆಂಡ್ ಹಾಫ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಇದೆ. ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ರೋಹಿತ್ ಮಲಕ್ಕಿ ಸರ್ ಸಿನಿಮಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಕಾಣಿಸ್ತಿದೆ. ಅಂಡ್ ಚರಣ್ ಸರ್ ವರ್ಕ್, ಮಾಸ್ತಿ ಸರ್ ವರ್ಕ್, ಸತ್ಯ ಸರ್ ವರ್ಕ್, ಒಬ್ಬೊಬ್ರು ಒಂಥರ 100% ಈ ಕ್ಯಾರೆಕ್ಟರ್ ಕೇಳಿದಾಗ ಒಂದು ವೈಬ್ರೇಷನ್ ಬಹಳ ಇಷ್ಟ ಆಗಿತ್ತು. ಡೈಲಾಗ್ಗಳು, ಆಮೇಲೆ ನಿರ್ದೇಶಕ ಕನ್ವಿಕ್ಷನ್ ಅದೆಲ್ಲ ಬಹಳ ಇಷ್ಟ ಆಗಿತ್ತು. ಸೊ ಈ ತರದ ಪಾತ್ರ ಮಾಡೋದಕ್ಕೆ ಆಕ್ಟರ್ಗಳು ಬಹಳ ಖುಷಿ ಆಗುತ್ತಲ್ಲ. ಸೊ ಒಂದು ಐಡಿಯಾ ಇತ್ತು, ಇದೊಂದು ರೇಂಜ್ಗೆ ಜನಕ್ಕೆ ಮನ್ಸಿಗೆ ಬಿಟ್ಟುತ್ತೆ ಅಂತ. ಸೊ ಈಗ ರೀಚ್ ಆಗಿರೋದು ಬಹಳ ಖುಷಿ ಇದೆ. ಒಂಥರ ಫೀಲಿಂಗ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ, ಎಲ್ಲ ವೈಬ್ರೇಷನ್ ಇದೀವಿ, ಬಹಳ ಖುಷಿಯಾಗಿದೆ. ಸೊ ಜನ ಇನ್ನೂ ನುಗ್ಗಿ ಹಿಂಗೆ ಥಿಯೇಟರ್ ಸಿನಿಮಾ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ತಮ್ಮ ಅದು ತುಂಬಾ ಚೆನ್ನಾಗಿ ಸಿನಿಮಾನ ತುಂಬಾನೇ ಚೆನ್ನಾಗಿದೆ. ಸಾಂಗ್ಸ್ ತುಂಬಾ ಎಂಜಾಯ್ ಮಾಡ್ತಾರೆ. ಹೀರೋಯಿನ್ ಹೋಗ್ತಿದ್ರೆ ಮೂವಿ ಏನಾಯ್ತು? ಮೂವಿ ಏನ್ ಅನ್ಸ್ಬೇಕು, ಎಲ್ಲ ಚೆನ್ನಾಗಿತ್ತು, ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದ, ಚೆನ್ನಾಗಿದೆ ಮೂವಿ. ಫಸ್ಟ್ ಡೇ ಫಸ್ಟ್ ಶೋ ಹೆವಿ ಕ್ರೌಡ್ ಆಗಿತ್ತು, ಕೂತ್ಕೊಳ್ಳೋ ಸೀಟ್ ಸಿಗ್ಲಿಲ್ಲ, ಕೆಳಗಡೆ ಕೂತ್ಕೊಂಡು ನೋಡಿದೀವಿ. ಏನಾಯ್ತು ಅಂದ್ರೆ, ಫಸ್ಟ್ ಡೇ ಫಸ್ಟ್ ಶೋ ಬಂದು ಅದು ಲೇಟ್ ಆಗಿ ಬಂದು ಒಂದು 15 ನಿಮಿಷ ಕಾಲ್ ಭಾಗ ಮೂವಿ ಸ್ಟಾರ್ಟ್ ಆಗಿತ್ತು. ಒಂದ್ 10 ನಿಮಿಷ ಜಾಗನೂ ಇರ್ಲಿಲ್ಲ, ಟಿಕೆಟ್ ಇತ್ತು, ಜಾಗ ಇರ್ಲಿಲ್ಲ ಅಲ್ವಾ? ಹೌದು. ಯಾರು ನಮ್ಮ ಸೀಟಲ್ಲಿ ಯಾವಾಗ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಅದು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡೋ ಥ್ರಿಲ್ಲೇ ಬೇರೆ. ಸೌಂಡ್, ಕ್ರೌಡ್, ಜಾಸ್ತಿ ಫೈರು, ಬ್ಲಾಸ್ಟು, ಬ್ಲಾಸ್ಟರು, ಸೆಲೆಬ್ರೇಷನ್ ಚೆನ್ನಾಗಿತ್ತು. ಹೋಗ್ತಿರೋ ಕಾರಲ್ಲಿ
ಚೇತನ್ ಅಂತ ನಮ್ಮ ಫ್ರೆಂಡು ಮೂವಿ ಥಿಯೇಟರ್ ಸಿಕ್ಕಿದ. ಬಾಯ್ ಮತ್ತೆ ಬಾಯ್ ಬ್ರೋ. ಆದ್ರೂ ಮಚ್ಚ ಈ ಕ್ರೌಡ್ ಅಲ್ಲಿ ಇದೆಲ್ಲ ಬೇಕಿತ್ತ ನಮ್ಗೆ ಮೂವಿ ನೋಡೋ ಸೀನು. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಟಿಫನ್ ಮಾಡ್ತಾನೆ ಎದ್ದಿ ಬೈಕ್ ತಗೊಂಡು ಲೇಟ್ ಆಗಿತ್ತು ಗಾಡಿ ಟ್ರಾಫಿಕ್ ಅಲ್ಲಿ ಸ್ಪೀಡ್ ಜಂಪ್ ಮಾಡ್ಕೊಂಡು ಸಿಗ್ನಲ್ ಜಂಪ್ ಮಾಡ್ಕೊಂಡು ಇದು ಬರೋ ಸೀನ್ ಇತ್ತ ನಮ್ಗೆ ಬೇಕಾಗಿತ್ತ. ಆದ್ರೆ ಏನೋ ಒಂಥರ ಮಜಾ. ಫಸ್ಟ್ ಡೇ ಫಸ್ಟ್ ಬರೋದೇ ಒಂಥರ ಮಜಾ. ನಿಮ್ಗೆಲ್ಲ ಗೊತ್ತಿಲ್ಲ, ನೀವು ಬಂದು ನೋಡಿ ಫಸ್ಟ್ ಡೇ ಫಸ್ಟ್. ನಿಮ್ ಥಿಯೇಟರ್ ನಿಯರ್ ಬೈ ನೋಡ್ತೀರಿ, ಬಟ್ ಫಸ್ಟ್ ಡೇ ಫಸ್ಟ್ ರಿಲೀಸ್ ಆದಾಗ ಮೇನ್ ಥಿಯೇಟರ್ ಅಲ್ಲಿ ಸೆಲೆಬ್ರಿಟಿಗಳ ಮಧ್ಯೆ ಮೂವಿ ನೋಡೋ ಮಜಾನೇ ಬೇರೆ. ಏನ್ ಹೇಳೋದು, ಇಷ್ಟೇ ಈ ಲಾಗು ಇಲ್ಗೇನ್ ಮಾಡೋದು. ಗುಡ್ ಬಾಯ್, ವಿಲ್ ಸಿ ಯು ನೆಕ್ಸ್ಟ್ ಲಾಗ್. ನೆಕ್ಸ್ಟ್ ಲಾಗ್ ಮೀನ್ಸ್ ನೆಕ್ಸ್ಟ್ ಮೂವಿಲಿ ಲಾಗ್ ಮಾಡೋದು. ಅವಾಗ ಸಿಗೋದ. ಗುಡ್ ಬಾಯ್ ಬಾಯ್.